ಹಲೋ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಎನ್ ಕೆ ಲೆವೆಲ್ 1 ಮೈ ನೈಬರ್ಹುಡ್ ಸೆಗ್ಮೆಂಟ್ ಲಾಸ್ಟ್ ಸೆಗ್ಮೆಂಟ್ ವ್ಯಾಲ್ಯೂಯೇಷನ್ ಅದೀಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ಮಕ್ಕಳು ಸರ್ವಿಸ್ ಪ್ರೊವೈಡರ್ಸ್ ಹೆಸರನ್ನ ಹೇಳೋಕ್ಕೆ ಬಂದಿರಬೇಕು ಇಂಗ್ಲೀಷಲ್ಲಿ. ಆಮೇಲೆ ಅವರ ಫಂಕ್ಷನ್ಸು, ಸರ್ವಿಸ್ ಪ್ರೊವೈಡರ್ಸ್ ಅವ್ರ ಫಂಕ್ಷನ್ಸು, ಆ್ಯಕ್ಷನ್ ವರ್ಡ್ಸು ಅದೆಲ್ಲ ಹೇಳೋಕ್ಕೆ ಗೊತ್ತಾಗಬೇಕು. ಸೊ ಅದಕ್ಕೆ ಪ್ರೊಸೀಜರ್ ಏನು, ಒಬ್ಬೊಂದು ಮಗುನು ಕರೆದು ಕರೆಕ್ಟ್ ವರ್ಡ್ನ ಫಿಲ್ ಅಪ್ ದ ಬ್ಲ್ಯಾಂಕ್ಸಲ್ಲಿ ಹೇಳೋಕ್ಕೆ ಹೇಳಬೇಕು. ಇದು ಈ ಥರ ಇನ್ನೂ ಅನೇಕ ಫಿಲ್ ಅಪ್ ಬ್ಲ್ಯಾಂಕ್ಸ್ ನೀವು ಮಾಡ್ಕೋಬೋದು. ದ ಡಾಕ್ಟರ್ ಇಲ್ಲಿ ಬ್ರ್ಯಾಕೆಟಲ್ಲಿದೆ ಹೇಳ್ಬೋದು. ದ ಡಾಕ್ಟರ್ ಡ್ಯಾಶ್ ಮೆಡಿಸಿನ್ಸ್. ದ ಡಾಕ್ಟರ್ ಗಿವ್ಸ್ ಮೆಡಿಸನ್. ಹೇಳಿ, ರಿಪೀಟ್ ಮಾಡಿಸಿ ಮಕ್ಕಳಿಗೆ. ಕೇಳಬೇಕು. ಡಾಕ್ಟರ್ ಡ್ಯಾಶ್ ಮೆಡಿಸನ್ ಹೇಳಕ್ಕೆ ಅದು ರಿಪೀಟ್ ಮಾಡಿಸಿರ್ತೀರಲ್ಲ ಪ್ರೆಸೆಂಟೇಷನ್ ಟೈಮಲ್ಲಿ ನೀವು, ಅದು ಹೇಳಬೇಕು ಮಕ್ಕಳು. ಅದಕ್ಕೆ ರಿಪೀಟ್ ಮಾಡಿಸ್ಬೇಕು. ಎಲ್ಲ ಸೆಂಟೆನ್ಸಸ್ಸು ಎಲ್ಲ ಲ್ಯಾಂಗ್ವೇಜಲ್ಲಿ ಎಲ್ಲ ಸೆಗ್ಮೆಂಟ್ಸಲ್ಲಿ ಬರೋದು ರಿಪೀಟ್ ಮಾಡಿಸ್ಬೇಕು. ಕಾನ್ವರ್ಸೇಷನ್ ಆಗಲಿ, ಪ್ರೆಸೆಂಟೇಷನ್ ಆಗಲಿ, ರೈಮ್ಸ್ ಆಗಲಿ ಎಲ್ಲನೂ, ಸ್ಟೋರಿ ಟೆಲ್ಲಿಂಗು ಅದರ ಈಗ ಇಲ್ಲಿ ಬರುತ್ತೆ ನೋಡಿ. ಪ್ರೆಸೆಂಟೇಷನ್ದೇ ಸಾಮಾನ್ಯ ಜಾಸ್ತಿ ಬರುತ್ತೆ ವ್ಯಾಲ್ಯೂಷನ್ಗೆ. ಓಕೆ. ಡಾಕ್ಟರ್ ಗಿವ್ಸ್ ಮೆಡಿಸಿನ್. ದ ಪೊಲೀಸ್ ಮ್ಯಾನ್ ಕ್ಯಾಚಸ್ ಥೀಫ್. ಅದು ಹೇಳ್ಕೊಡಿ, ಅದು ಹೊಸ ವರ್ಡ್ ಬಂದಿದೆ ಹೇಳ್ಕೊಡಿ. ಕನ್ನಡದಲ್ಲಿ ಮಕ್ಕಳು ಹೇಳ್ತಾರೆ, ಅದನ್ನು ಇಂಗ್ಲೀಷಲ್ಲಿ ಮಾಡಿ ಕರೆಕ್ಟ್ ಚೂಸ್ ಮಾಡೋದಿದೆ. ಓಕೆ. ದ ಪೋಸ್ಟ್ ಮ್ಯಾನ್ ಗಿವ್ಸ್ ಲೆಟರ್, ಅದು ಹೇಳುತ್ತೆ. ದ ಟೀಚರ್ ಟೀಚರ್ಸ್ ಸ್ಟೂಡೆಂಟ್ಸ್ ಹೇಳ್ತಾರೆ. ದ ಕಂಡಕ್ಟರ್ ಬ್ರಿಂಗ್ಸ್ ಟಿಕೆಟ್ಸ್, ಕರೆಕ್ಟ್. ದ ಶಾಪ್ ಕೀಪರ್ ದ ಕಂಡಕ್ಟರ್ ಗಿವ್ಸ್ ಟಿಕೆಟ್ಸ್. ಇಲ್ಲಿ ಡಾಕ್ಟರ್ ಗಿವ್ಸ್ ಮೆಡಿಸನ್ ಆಯ್ತಲ್ಲ, ಕ್ಯಾಚಸ್ ಆಯಿತು, ಗಿವ್ಸ್ ಆಯಿತು. ಬ್ರಿಂಗ್ಸ್ ಏನೋ ಇಲ್ಲಿ ಬ್ರಿಂಗ್ಸ್, ದ ಪೋಸ್ಟ್ ಮ್ಯಾನ್ ಬ್ರಿಂಗ್ಸ್ ದ ಲೆಟರ್ಸ್. ಕ್ಯಾಚಸ್ ಸೆಲ್ಸ್. ದ ಶಾಪ್ ಕೀಪರ್ ಸೆಲ್ಸ್ ಥಿಂಗ್ಸ್. ಕಂಡಕ್ಟರ್ ಬ್ರಿಂಗ್ಸ್ ಟಿಕೆಟ್ಸ್ ಆಗ್ಬೋದು, ಗಿವ್ಸ್ ಟಿಕೆಟ್ಸ್ಗೆ ಹೋಗ್ಬೋದು. ಗಿವ್ಸ್ ಎರಡಕ್ಕೂ ಆಗುತ್ತೆ. ಡಾಕ್ಟರ್ ಗಿವ್ಸ್ ಮೆಡಿಸನ್ ಅದಕ್ಕೂ ಆಗುತ್ತೆ. ಸೊ ಇದು ಮಕ್ಕಳು ಹೇಳಿಸ್ಬೇಕು. ಅವ್ರು ಹೇಳದೇ ಇದ್ದರೆ ರಿಪೀಟ್ ಮಾಡಿಸಿ ಚೆನ್ನಾಗಿ ಬಂದಮೇಲೆ ಆಮೇಲೆ ಎವ್ಯಾಲ್ಯೂಷನ್ ತಿರ್ಗಿ ಇನ್ನೊಂದು ಸರಿ ಕೇಳ್ಬೋದು. ಆಗ ಮಕ್ಕಳು ಹೇಳ್ತಾರೆ. ಈ ಥರ ಎವ್ಯಾಲ್ಯೂಷನ್ ಕಂಪ್ಲೀಟ್ ಮಾಡಿ ಈ ಒಂದು ಸೆಗ್ಮೆಂಟದು, ಈ ಒಂದು ಥೀಮ್ದು ಎವ್ಯಾಲ್ಯೂಷನ್ ಕಂಪ್ಲೀಟ್ ಆಗುತ್ತೆ. ಓಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.